ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಕ್ವೀನ್ ಕನ್ನಡ. ನಾನಿವತ್ತು ಉಗುರಿನ ಮೆಹಂದಿ ನೈಸರ್ಗಿಕವಾಗಿ ಮತ್ತು ಮನೆಯಲ್ಲಿ ಸುಲಭವಾಗಿ ಹೇಗೆ ತಯಾರಿಸಬೇಕು ಅನ್ನೋದು ತೋರಿಸ್ತೀನಿ. ಈ ರೀತಿ ಒಂದು ವೇಸ್ಟ್ ಕಂಟೈನರನ್ನು ತೊಗೊಂಡ್ಕೊಳ್ಬೇಕು. ಬೆಲ್ಲವನ್ನು ಸಣ್ಣ ಸಣ್ಣಾಗಿ ನಾನು ಈ ರೀತಿ ಮಾಡಿಕೊಂಡು ಎಲ್ಲ ಸೈಡಲ್ಲಿ ಈ ಡಬ್ಬೆ ಸೈಡ್ನಲ್ಲಿ ಹಾಕಬೇಕು. ನಿಮಗೆ ಎಷ್ಟಾದರೂ ತೊಗೊಳ್ಬಹುದು. ಬೆಲ್ಲ, ಸಕ್ಕರೆ ಏನಾದರೂ ಹಾಕ್ಬೋದು. ಒಂದು 3ರಿಂದ 4 ಸ್ಪೂನ್ ನಾನು ಟೀ ಪೌಡ್ರನ್ನು ತೊಗೊಂಡಿದ್ದೀನಿ. ಈ ರೀತಿ ಸೈಡಲ್ಲಿ ಹಾಕಬೇಕು. ಮಧ್ಯದಲ್ಲಿ ಎಲ್ಲ ಸ್ವಲ್ಪ ಜಾಗ ಬಿಟ್ಟು ಎಲ್ಲ ಸೈಡಲ್ಲಿ ಹಾಕ್ತಾ ಹೋದರೆ ಈ ರೀತಿ ಮಧ್ಯದಲ್ಲಿ ಒಂದು ಕಪ್ಪನ್ನು ಇಡಲಿಕ್ಕೆ ಜಾಗ ಬಿಡಬೇಕು. ನೋಡಿ, ಈ ರೀತಿ ನಾನು ಒಂದು ಲೋಟವನ್ನು ಇಡ್ತಾ ಇದ್ದೀನಿ. ನಾನು ಕಡಿಮೆ ಫ್ಲೇಮಲ್ಲಿ ಈ ರೀತಿ ಈ ಕಂಟೈನರನ್ನು ಇಟ್ಟು ಒಂದು ಪಾತ್ರೆಯಲ್ಲಿ ಅಥವಾ ಒಂದು ಚಮ್ನಲ್ಲಿ ಫುಲ್ ನೀರನ್ನು ಈ ರೀತಿ ಇಡಬೇಕು. ಏರ್ ಟೈಟಾಗಿ, ಫ್ಲೇಮ್ ಹೊರಗೆ ಬರಬಾರ್ದು, ಏರ್ ಟೈಟಾಗಿರಬೇಕು. ಒಂದು 15 ನಿಮಿಷ ಬಿಟ್ಟು ತಣ್ಣಗಾದ್ಮೇಲೆ ನಾವು ನೋಡಿದರೆ ನೋಡಿ, ಈ ರೀತಿ ಒಂದು ಕಪ್ನೊಳಗೆ ಎಲ್ಲ ನೀರೆಲ್ಲ ಅದರಲ್ಲಿ ಸೇವ್ ಆಗಿರುತ್ತೆ. ನೋಡಿ, ಈ ರೀತಿ ಇದರಲ್ಲಿ ಒಂದು ಕಪ್ನಲ್ಲಿ ನಾನು ತೆಗೆದುಕೊಂಡು ಇದರಲ್ಲಿ ಮೈದಾ ಹಿಟ್ಟನ್ನು ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಗೋಧಿ ಹಿಟ್ಟನ್ನು ನೀವು ಮಿಕ್ಸ್ ಮಾಡಿದರೆ ಕಲರ್ ಬರೋದಿಲ್ಲ. ಮೈದಾ ಹಿಟ್ಟನ್ನೇ ನೀವು ಮಿಕ್ಸ್ ಮಾಡಿ. ಮತ್ತು ಈ ರೀತಿ ನಾನು ಕೋನ್ ತೊಗೊಂಡಿದ್ದೀನಿ. ಕೋನ್ ಇಲ್ಲ ಅಂದರೆ ಮನೆಯಲ್ಲೂ ಮಾಡಬಹುದು. ಅದು ಈಸಿಯಾಗಿ ಮನೆಯಲ್ಲೇ ತಯಾರಿಸ್ಕೊಳ್ಬೋದು ನಾವು ಕೋನು. ಈ ರೀತಿ ಕೋನ್ಗಳು ಮಾಡ್ಕೊಂಡು ಇಟ್ಕೊಂಡ್ರೆ ಒಂದು 2-3 ತಿಂಗಳಾದರೂ ನಾವು ಯೂಸ್ ಮಾಡಬಹುದು. ನೀವು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬಂದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಫಸ್ಟ್ ಹಚ್ಕೊಂಡಿದ್ದೆ, ಸ್ವಲ್ಪ ಅದು ಉಗುರು ಬೆಳೆದ ಹಾಗೆ ಎಲ್ಲ ಕಟ್ ಮಾಡ್ತಾ ಹೋದರೆ ಅದು ವೈಟ್ ಬರ್ತಾ ಹೋಗುತ್ತೆ. ನಾನು ಅದ್ರ ಮೇಲೇ ನಾನು ಈ ರೀತಿ ಹಚ್ತಾ ಇದ್ದೀನಿ. 1-2 ಸಲ ಹಚ್ಚಿದರೆ ಸಾಕಾಗುತ್ತೆ. ಡಾರ್ಕಾಗಿ ಕಪ್ಪಗಾಗಿ ಬರುತ್ತೆ. ನೈಟಲ್ಲಿ ನಾವು ಹಚ್ಕೊಂಡ್ರೆ ಬೆಳಗ್ಗೆ ತೆಗ್ದು ಈ ರೀತಿ ತೆಗೆದ್ರೆ ನೋಡಿರಿ ಫುಲ್ಲು ಡಾರ್ಕ್ ಆಗಿ ಬರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ. ನನ್ನ ಚಾನಲ್ಗೆ ಲೈಕ್ ಮಾಡಿ.